ಕೆಲಸ ಇವತ್ತು ನಮ್ಮ ಕಂಪ್ನಿ ಅಕ್ಕಿ ತೊಳೆಯನ್ನು ಹಾಕಿ ಕ್ಷೇತ್ರೋತ್ಸವ ಕಾರಣಕರ್ತರಾದಕ್ಕಾಗಿ ತಮಗೆ ಧನ್ಯವಾದಗಳು. ಯಾವ ಬೀಜ ಹಾಕಿರಿ ಸರ್? ಎಲ್ಲಿ ತೋಡಿದ್ರಿ ಒಟ್ಟು ಎಷ್ಟು ಎಕರೆ ಆದ್ರಿ ಹೊಲ? ಅಂದ್ರೆ ಬೇರೆ ಬೇರೆ ತಳಿ ಹಾಕಿದ್ರಿ, ಆ ಕಡೆ ಒಂದು ಬೇರೆ ತಳಿ, ಈ ಕಡೆ ಇಲ್ಲಿ 2 ಪ್ಯಾಕೆಟ್ ನಿಮ್ಗೆ ಆ ತಳಿ ಈ ತಳಿ ಗುಡಿಸಿದ್ರೆ ಏನು? ಹಾಂ, ಗಿಡನೂ ಸ್ವಲ್ಪ ಜಾಸ್ತಿ ಅದಕ್ಕೆ ಸ್ವಲ್ಪ ಅಂದ್ರೆ ನಾವು 2 ತಳಿ ಬೇರೆ ಕಂಪ್ನಿ ತಳಿ ಬೀಜ ಸಣ್ಣವ್ರು ಸ್ವಲ್ಪ ದಮ್ಮವ್ರು ಬೀಜನ 99 ಬಿಡಿಸಕ್ಕೆ ಗಿಡಿಸಕ್ಕೆ ರೋಗ ಮುಂದೆ ಇದು ಹಾಕ್ತೀರಾ ಬಂದವರಿಗೆ ಹಾಕಬೇಕಾದ್ರೆ ಸುತ್ತಮುತ್ತ ರೈತರಿಗೆ ಹಾಕಿ ನೋಡ್ರಿ. ಮತ್ತೆ ಒಂದೊಂದು ಲೈನ್ ಚೈನ್ ಪೈರಿಂಗ್ ಹಿಂಗೆ ನೋಡಿ, 1 2 3 4 5 6 7 8 9 10 ಕಾಯಿ ಸೈಜ್ನು ಈಗ ಆಲ್ರೆಡಿ ನಾವು 1ರಿಂದ 100 ತನಕ ಪೈನ್ ಇಲ್ಲದ 100 ಇಲ್ಲ ಇಲ್ಲಿಗೆ ಮುಗಿತ್ರಿ 100. ಆದ್ರೂ ಇನ್ನ ಎಷ್ಟು ಹೋದವು ನೋಡ್ರಿ ಮ್ಯಾಕ್ ಅಂದಾಜು. ಅಂದ್ರೆ ಈ ಸಣ್ಣ ಗಿಡ ಆದಂದ್ರೂ, ಯಾಕಂದ್ರೆ ಚೊಲೋ ಗಿಡಕ್ಕೆ ಹಾಕಿದ್ರೆ ಚೊಲೋ ಗಿಡ ನೋಡಿ ಹಾಕಿದ್ವಿ ಅಂತ ಅದಕ್ಕೆ ನೀವು ನೋಡ್ಲಿಕ್ಕೆ ಕಣ್ಣಾರ ಅಂತೇಳಿ ನಾವು ದಂಡಿಗಿದ್ದ ಗಿಡಕ್ಕೆ ಹಾಕಿದ್ವಿ. 100 120 130 ಕಾಯಿ ಅಂದಾಜು ಆ ಗಿಡಕ್ಕೆ ಎಷ್ಟು ಇರ್ಬೋದು ಈಗ ಅಲ್ಲಿ ಹೆಂಗೆ ಕಾಣಿಸ್ತು ಹೌದು. ಅದರಿಂದ ಧನ್ಯವಾದಗಳು. ನಾವು ಮುಂದೆ ಬಲ್ದೇವಕ್ಕೆ ನೆನ್ಪಿಟ್ಟಿಗಾರಿ ಬಲ್ದೇವ ಈ ಕಣ್ಣಾರ ನೋಡಕ್ಕೆ ನೋಡ್ರಿ ಆ ದಂಡೆ ನೋಡ್ಬೇಡಿ ಮತ್ತೆ ಆ ಕಡೆ ಬೇರೆ ಮತ್ತೆ ಆ ಕಡೆ ಬೇರೆ ದಂದೇವ ಮೈಕ್ರೋ ಕಂಪ್ನಿ ನಮ್ದು ಹೊಸ ಕಂಪ್ನಿ. ಇನ್ನ ನಮ್ಮ ಹತ್ರ 5-6 ಕಂಪ್ನಿ ನೀವು ಇದು ವೆರೈಟಿ ಹೆಂಗಂದ್ರಿ, ನೀವು ಬಿಟ್ಟಂಗೆಲ್ಲ ಮತ್ತೆ ದುಡ್ಡು ಓದ್ ಹೌದೌದು. ಯಾವ್ದೋ ಒಂದು ಗಿಡ ನೋಡ್ರಿ ಎಲ್ಲೇ ನಮ್ಮ ಸೂಟ್ಲಾರ್ದು ಅದ ಇದು ಹಂಗೆ ಬೆಳಕಂತ ಹೋಗ್ತದೆ. ಅಂದಾಜು ಒಬ್ಬರು ಹೊಲ್ದಾಗ ಬೇರೆ ಹೊಲ್ದಾಗ 180 ಕಾಯಿ ಯಾದಗಿರಿ ಬೆಲೆ ಅಲ್ಕಟ್ಟೆ ಇದೇ ಬಲ್ಲೇವಾಕ. ನೀವು ಏನು ಅಂದಾಜು ಯಾವ ಗಿಡ ಕಡಿಸಿದ್ರು 130 140 ಎವರೇಜ್. ಅಲ್ಲಿ ಯಾಕೆ ಇಲ್ಲೇ ಅದಲ್ಲ ನಿಮ್ಮ ಕಣ್ಣೆದುರಿಗೆ ಅಂತ 120 130 ಈ ಕೊಯ್ಲು ಅಂತ 100ಕ್ಕೆ ಮುಗಿಸಿ ಇಲ್ಲ. ಆ ಬೀಜಕ್ಕೆ ಈ ಬೀಜಕ್ಕೆ ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಅದಕ್ಕೆ ನೋಡ್ಲಿ ಅಂತ ನೋಡಿ ಕಾಯಿನ ದಮ್ಮದ್ರಿ ಆದ್ರೆ ಚಂದ ತೊಳಿ ಚಂದ ಹೊಡಿತದ್ರಿ ಬಿಡ್ಸಕ್ಕೆ